ಅಹೋ ಪಾಲ್ಗುಣ, ನಾರಾಯಣ, ನೀನು ಮಾತ್ರ ಮಗನ ಮೇಲೆ ಪಂಚಪ್ರಾಣ. ಹೌದು ನಾರಾಯಣ. ಕಾಣದ ನಿನ್ನ ಮಗನ ವತ್ಮಾನವನ್ನು ಹೇಳೆಂದರೆ ಅಥವಾ ನಾನೇನು ಕಲಿತಲ್ಲ ಪಂಚಾಂಗದ ಶ್ರವಣ. ನಿನಗೆ ತಿಳಿಯದ ಕಾರ್ಯವು ತಾವುದರವರ ಕೃಷ್ಣ. ಅಥವಾ ನಿನ್ನ ಪುತ್ರನ ಮಿತ್ರರೊಡನೆ ಆಟ ಪಾಠಗಳನ್ನು ಬರೆದು ನಿನ್ನ ಮಾತ್ರವನ್ನು ಎಂದಿಗೆ ಸಾಧ್ಯವಿಲ್ಲದ ಮಾತು ನಾರಾಯಣ. ಇಲ್ಲವೇ ಪತ್ನಿಯರೊಡನೆ ಸೋದರದಲ್ಲಿ ಮಗ್ನನಾಗಿರುವನು. ಇಲ್ಲ ನಾರಾಯಣ. ಇಲ್ಲವೇ ಛತ್ರಗಳು ನಿರ್ಮಿಸಿರುವ ಪತ್ನಿ ಹೊದಳಿಗೆ ಮೃತ್ಯು ಹೊಂದಿದನು. ಅಯ್ಯೋ ಹೇಳಪ್ಪ ಅರ್ಥ. ಸತ್ಸಂಗದ ತಿಳಿಯಬೇಕಾದರೆ ಧರ್ಮಜನಿಗೆ ಹೋದರೆ ತಿಳಿಯುವುದು ಕಾಣ್ಯವಿ. ಬಿಡಿ ಬಿಡಿ ಯಾತಕ್ಕೆ ದುಃಖ ಮಾಡಿವಿ. ಅಯ್ಯೋ ಮುರಾತಕನೇ, ಕಾಣಲಾರನು ಅಭಿಮಾನ್ಯವನ ಮುಖವನ್ನು ಬೇಗನೆ. ತರಣ ತೊಲಿಗದ ಗಗನದಂತೆ ಪಂಕೇನೂ ಇಲ್ಲದ ಸರಸಿಯನ್ನು ಕಂಡಂತೆ ಕೇಸರಿಯ ವಿಲಾಪವಿಲ್ಲದ ಕಾನನದಂತೆ ಪರತತ್ವ ವಿಧಾನ ವಲಯದ ನಗರ ವಿದ್ಯಾರಚನೆಯಂತೆ ಉತ್ತರದ ಮೇಲೆಯೇ ಸಂಪತ್ತು ಪ್ರೀತವೆಲ್ಲ ಸುಡಬೇಕೆ. ಅಯ್ಯೋ ಮುರಹರನೇ, ನೋಡು, ವೀರ ನಾರಿಯರು ವೀರರಿಗಾಗಿ ರಕ್ತದ ಆರ್ತಿಗಳನ್ನು ತಡಕೆಯಲ್ಲಿ ಇಟ್ಟುಕೊಂಡು ತಂದವರು ಅಭಿಮಾನ್ಯವನ್ನು ಇಲ್ಲದ ಮೇಲೆ ಈ ಜೇದಾರ್ಥಗಳು ಯಾರಿಗೆ ಬೇಕು? ಅಯ್ಯೋ ಮಗನೇ, ನನ್ನ ಸಾಹಸಕ್ಕೆ ಒದಗದ ಹೆಣ್ಣು ಪರಾಕ್ರಮಕ್ಕೆ ಬೆಂಕಿ ಸುಡದೆ. ಕೋಪ ಔಷಧ ತಾಪಕ್ಕೆ ತಡೆಯಲಾಗಲ್ಲ. ಚಿತ್ತ ಚಂಚಲದಿಂದ ಪುಕ್ಕು ಪುಗಲನ್ನು ಹೇಳುತ್ತಿರುವ ಸಾಗಿದೆಯಾ? ಮಾಡಿಬಿಡಿದೆ. ಅಯ್ಯೋ, ಗುಡಿಸುತ್ತ ಏಳುವ ಕೋಪದ ಬರೆಯಕ್ಕೆ ತಡೆಯಲಾರದು. ಅಯ್ಯೋ, ನಾನು ಎಷ್ಟು ಹೊಡೆದುಕೊಂಡರು ಬಂದ ಫಲವೇನಿದೆ? ಜಗದಾಕ್ಷನೇ, ನನ್ನ ಒಡಲೊಳಗೆ ಕೊಡ ಬೇಡವನ್ನು ವಹಿಸಿಕೊಂಡು ಪಡೆದ ಮಗನನ್ನು ಕೌರವರ ಪಡವಳಿಗೆ ಅಡಗಿಸಿದೆಯಾ ಕಡಲ ಸೈನ? ಎನ್ನ ಮಗನ ಮಾಡಿದೆಯೋ ಕುರುಬಲದ ಸೇರ. ಈ ನರನ ಕಡೆ ತುಂಬಾ ನಾವು ರಂಜಿಸಿತು. ಈ ಮೂರ್ಛಕವಲ್ಲ ಎನ್ನ ಮಾತಿಸಿದರೆಂದು ಆಡಿದರೂ ಚಿಂತೆ ಇಲ್ಲ. ಹೌದೇವ, ಅರ್ಜುನನ ಕೋಪ ಚಾಲಯ ರವಸಕ್ಕೆ ಭುವನ ಬ್ರಹ್ಮಾಂಡವ ಹೊಡೆದು ಸುರನಗರವ ನಡಿಗೆ ಸುರೇಶ್ವರನ ಅಯ್ಯೋ ಹಿಡಿಯೇನು ದಾಳಿಯಿಂದ ಹರಣ ನೆನದನು ಏನು? ಈ ದಾತ್ರಿಯ ಪದ ಆದಿಶೇಷರು ಸತ್ತರಗೊಂಡರು. ಮುದ್ದ ಪರಮೇಶ್ವರರು ಮರಮಕ್ಕಳೆಯರು ಭಾಗ್ಯಗಳನ್ನು ಬಿಟ್ಟು ಎಪ್ಪಲಾಯನಿಗೆ ಮೈಗೊಟ್ಟನೇನು. ಸಾಕು ಸಾಕು, ಇಲ್ಲಿ ವಿಧಿಷ್ಠರಲ್ಲಿಗೆ ಬಂದೆನು, ಇಲ್ಲಿ ರಥವನ್ನು ನಿಲ್ಲಿಸುವೆನು. ಈ ಸಮಯದಲ್ಲಿ ಮಾತ್ರ ಪಾಂಡವರ ಹತ್ತಿರಕ್ಕೆ ಹೋಗದಿರುವುದು ಲೇಸಾಗಿತ್ತು. ಹೌದು ದೇವ. ಸಾರಥಿ ಅರ್ಜುನನ ಕೋಪವು ಮೇರೆ ತಪ್ಪಿತು, ಮೆಲ್ಲನೆ ಸರಿದುಕೊಳ್ಳುವೆನು, ಜಾಗೃತಿ. ನಿಮ್ಮ ಇಷ್ಟದಂತಾಗಲಿ ದೇವ.
ವಿಗ್ರಹವಾದ ಅಗ್ರನಂತ ಮುಕ್ಕರ್ಜವನು ಊಟ ಎಂದ ಬೆಂಬುದಂತ ಒಪ್ಪು ಅಪರಿಮಿತ ಸಾಕ್ಷಿಯಾದ ಪ್ರಾರ್ಥಕನಾದ ತಲೆಯನ್ನು ಮುಖವನ್ನು ತೋರಿಸು ಜಗಜು ಮಗನ ಮನೋರಥವಲ್ಲಿ ಹಾಕಿಗಳಲ್ಲಿ ಒಂದಾದ ಕಾರಣವಾದ ನಿನ್ನೆ ರಾವಣ ಏರವಾದ ಮಗನೋ ಎನ್ನೆಲ್ಲಿಯ ಮಗನೋ ಎರವಾಗಿ ಹೋದನೆಲ್ಲ ಕಾಂತ ಚಿಕ್ಕವನಾದ ಅಭಿಮಾನವನ ಚಕ್ಕರವೆಂಬುದು ಗಾಡಿಗೆ ತರಳಿದರೆ ನೀನು ನೇಮವನ್ನು ಕೊಟ್ಟು ಕಳಿಸುವುದು ಯಾತಕ್ಕೆ ಕಾಂತೆ ಕಾಂತೆ ಏನು ಅರಿಯದ ಮಗನಿಗೆ ನೇಮವನ್ನು ಕೊಟ್ಟು ಹೇಗೆ ಕುಳಿತದ ನೋಡು ನಿಮ್ಮ ಅಣ್ಣನಾದ ಅವರಿಗಾದರೂ ಬಿಟ್ಟಿಯ ಮಗನು ನೀನು ಯಾತಕ್ಕೆ ನೇಮವನ್ನು ಕೊಟ್ಟು ಕಳಿಸಿರುವುದು ಕಾಂತೆ ಸಂಗಾತ ಅಯ್ಯೋ ಕಂದನಾದ ಅಭಿಮಾನಿಗಳು ಎತ್ತ ಪೋದಿ ಎಲ್ಲಿ ಮಾಯವಾದಿ ನಿನ್ನ ಹೆತ್ತಾತನ ಬಂದವನು ಬಂದು ಒಂದೆರಡು ಮಾತನ್ನಾಡಬಾರದೆ ಕಾಂತ ಕಾಂತೆ ಇನ್ನೆಲ್ಲಿಯ ಮಗನು ಎರವಾಗಿ ಹೋದನು ಏನು ಅರಿಯದ ಮಗನಿಗೆ ನೇಮವನ್ನು ಕೊಟ್ಟು ಹೇಗೆ ಕುಳಿತರು ನೋಡು ನಿಮ್ಮ ಅಣ್ಣನಾದ ಧರ್ಮದಂತನು ಅಯ್ಯೋ ಧರ್ಮರಾಯ ಏನು ಮೋಸವನ್ನು ಮಾಡಿದೆ ಅಯ್ಯೋ ಕಾಂತ ಕಾಂತೆ ಮಗನನ್ನ ಕಳೆದುಕೊಂಡು ನಾನು ಹೇಗೆ ಜೀವಿಸಲಿ ರಮಣ ತೀರಿತು ಮಗನ ಋಣ ಅದೇ ರಮಣಿ ನಾನು ಇಲ್ಲದ ಕಾಲದಲ್ಲಿ ಅದು ಕೂಸಲನ್ನು ಮೋಸ ಮಾಡಿ ಕದನಕ್ಕೆ ಕಳಿಸಿ ಮಾಡಿದವರು ಕಾಂತೆ ಮೋಸವಾಗುವುದಕ್ಕಿಂತ ಮುಂಚಿತವಾಗಿ ನಾನು ಬಂದಿದ್ದರೆ ಸಾಕ್ಷಿಯಾಗಿ ಆ ಕುರಬಲನಾಗಿ ಲೇಷವಾದ ದ್ವೇಷವಿಲ್ಲದ ಅನ್ಯಾಯದಿಂದ ಎಷ್ಟು ನಿಂದಿಸಿದರೆ ಬಂದು ಫಲವೇ